Okay, you just look at this word teaching aptitude. ಟೀಚಿಂಗ್ ಅಂದ್ರೆ ಕಲಿಸುವಂಥದ್ದು, ಹೌದಾ? ಕಲಿಸುವ ಒಂದು ಪ್ರಾಸೆಸ್ ಅನ್ನು ಟೀಚಿಂಗ್ ಅಂತ ಕರಿತೀವಿ. ಆಪ್ಟಿಟ್ಯೂಡ್ ಅಂದ್ರೆ ಅಬಿಲಿಟಿ. ಓಕೆ, ನೀವು ಒಂದ್ ವೇಳೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕಾದ್ರೆ ಯು ಶುಡ್ ಹ್ಯಾವ್ ದಿ ಎಬಿಲಿಟಿ ಟು ಟೀಚ್ ದಿ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಗಳಿಗೆ ಕಲಿಸುವಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕು. ಅದನ್ನ ನಿಮ್ಮ UGC ನೆಟ್ ಎಕ್ಸಾಮ್ ಅಲ್ಲಿ ಟೆಸ್ಟ್ ಮಾಡಲಾಗ್ತದೆ. ಸೊ ದಟ್ ಇಸ್ ದ ಬೇಸಿಕ್ ಥಿಂಗ್, ಹೌದಾ? ಟೀಚಿಂಗ್ ಆಪ್ಟಿಟ್ಯೂಡ್ ಅಂದ್ರೆ ಕಲಿಸುವ ಸಾಮರ್ಥ್ಯವನ್ನ ಟೆಸ್ಟ್ ಮಾಡುವಂಥದ್ದು, ರೈಟ್? So before teaching aptitude, before discussing about this concept, teaching aptitude, we have to discuss about education. So education ಅಂದ್ರೆ ಏನು? ಏನಂತ ಅಂದ್ರೆ ನೀವು ಅಂತೀರಿ ಶಿಕ್ಷಣ ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಿ, ಏನು ಶಿಕ್ಷಣ. ಸೊ ನಾವು ಡೆಫಿನೇಷನ್ ನೋಡ್ಕೊತಾ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಎಜುಕೇಶನ್ ಈಸ್ ಅ ಪ್ರಾಸೆಸ್ ಆಫ್ ಅಕ್ವೈರಿಂಗ್ ನಾಲೆಡ್ಜ್, ಅದ ಜ್ಞಾನವನ್ನು ಪಡೆಯುವಂತಹ ಒಂದು ಪ್ರಾಸೆಸ್. ಏನು ಜ್ಞಾನ? ಏನನ್ನ ಪಡಿತೀವಿ ಎಜುಕೇಶನ್ ಮೂಲಕ? ನಾವು ಜ್ಞಾನವನ್ನು ಪಡೆಯುವಂತಹ ಪ್ರಾಸೆಸ್. ಅದು ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡುವಂತಹ ಪ್ರಾಸೆಸ್, ವ್ಯಾಲ್ಯೂಸ್ ಅನ್ನ ಕಲಿಯುವಂತಹ ಪ್ರಾಸೆಸ್, ಕೆಲವು ಬಿಲೀಫ್ಸ್ ಅನ್ನ ನಾವು ಕಲಿತೀವಿ, ಹ್ಯಾಬಿಟ್ಸ್, ನಮ್ಗೆ ಕೆಲವು ಹ್ಯಾಬಿಟ್ಸ್ಗಳು ಕಲಿಯೋದ್ರ ಮೂಲಕ ಬರ್ತವೆ. ದ್ಯಾಟ್ ಎನೇಬಲ್ ಇಂಡಿವಿಜುವಲ್ಸ್ ಟು ಗ್ರೋ ಇಂಟೆಲೆಕ್ಚುಯಲಿ, ಮಾರಲಿ, ಸೋಷಿಯಲಿ ಅಂಡ್ ಇಮೋಷನಲಿ, ರೈಟ್? ಏನು ಮನುಷ್ಯನನ್ನ ಇಂಟೆಲೆಕ್ಚುಯಲಿ, ಮಾರಲಿ, ಸೋಷಿಯಲಿ ಮತ್ತು ಇಮೋಷನಲಿ ಆತನನ್ನ ಏನ್ ಮಾಡ್ತದೆ? ಅದು ಡೆವಲಪ್ಮೆಂಟ್ ಮಾಡ್ತದೆ. ಡೆವಲಪ್ಮೆಂಟ್ ಮಾಡುವಂತಹ ಒಂದು ಪದ್ಧತಿಯನ್ನ ನಾವು ಏನ್ ಕರಿತೀವಿ? ಶಿಕ್ಷಣ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಬೋತ್ ಪ್ರಾಸೆಸ್. ಓಕೆ, ಇಟ್ ಈಸ್ ಬೋತ್ ಪ್ರಾಸೆಸ್, ಲರ್ನಿಂಗ್ ಅಂಡ್ ಟೀಚಿಂಗ್, ಅಂಡ್ ಅ ಪ್ರಾಡಕ್ಟ್ ವಾಟ್ ಈಸ್ ಲರ್ನ್ ಅಂಡ್ ಇಂಟರ್ನಲೈಸ್ಡ್. ಏನ್ ಹೇಳ್ತಾ ಇಲ್ಲಿ? ಈ ಪ್ರಾಸೆಸ್ ಅಲ್ಲಿ, ಎಜುಕೇಶನ್ ಪ್ರಾಸೆಸ್ ಅಲ್ಲಿ ನಮ್ಗೆ ಲರ್ನಿಂಗು ಬರ್ತಾ ಇದೆ, ಟೀಚಿಂಗು ಬರ್ತಾ ಇದೆ, ಮತ್ತೆ ಏನನ್ನ ಕಲಿತಿದ್ದಾರೆ ವಿದ್ಯಾರ್ಥಿಗಳು ಅದು ಕೂಡ ಈ ಒಂದು ಶಿಕ್ಷಣ ಎಂಬ ಒಂದು ಕಂಪೋನೆಂಟ್ ಅಲ್ಲಿ ಎಲ್ಲವೂ ಇನ್ಕ್ಲೂಡ್ ಆಗುವಂಥದ್ದು. ಓಕೆ, ನೀವು ಒಂದ್ ವೇಳೆ ಯಾರಾದ್ರೂ ಕೇಳಿದ್ರೆ ಶಿಕ್ಷಣದಲ್ಲಿ ಓನ್ಲಿ ಲರ್ನಿಂಗ್ ಬರ್ತದೋ ಅಥವಾ ಓನ್ಲಿ ಟೀಚಿಂಗ್ ಬರ್ತದೆ ಅಂತ ಹೇಳಿದಾಗ, ಇಲ್ಲ, ಲರ್ನಿಂಗು ಬರ್ತದೆ, ಟೀಚಿಂಗು ಬರ್ತದೆ, ಮತ್ತೆ ಆ ಪ್ರಾಡಕ್ಟ್ ಅಂದ್ರೆ ಏನನ್ನ ಕಲಿತಿದೀವಿ, ಹೌದಾ? ಏನನ್ನ ನಾವು ಕಲಿತೀವಿ, ಔಟ್ಪುಟ್ ಏನಿದೆ ಅದರ ಬಗ್ಗೆನು ಅದು ಕೂಡ ಒಂದು ಶಿಕ್ಷಣದ ಒಂದು ಇದರಲ್ಲಿ ಪರಿಧಿಯಲ್ಲಿ ಇದು ಬರುವಂಥದ್ದು. ಸೊ ನಾವು ಸಿ ದ ಡೆಫಿನೇಷನ್. ಸೊ ಜಾನ್ ಡೇವಿ ಏನ್ ಹೇಳ್ತಾನೆ? ಎಜುಕೇಶನ್ ಈಸ್ ನಾಟ್ ಅ ಪ್ರಿಪರೇಷನ್ ಫಾರ್ ಲೈಫ್, ಎಜುಕೇಶನ್ ಈಸ್ ಲೈಫ್ ಇಟ್ ಸೆಲ್ಫ್. ಓಕೆ, ಎಜುಕೇಶನ್ ಈಸ್ ನಾಟ್ ಪ್ರಿಪರೇಷನ್ ಫಾರ್ ಲೈಫ್, ಇಟ್ ಈಸ್ ಲೈಫ್ ಇಟ್ ಸೆಲ್ಫ್. ಸೊ ಶಿಕ್ಷಣವೇ ಏನು ಜೀವನ ಎಂಬ ಮಾತನ್ನ ಜಾನ್ ಡೇವಿ ಅವರು ಇಲ್ಲಿ ಹೇಳ್ತಾರೆ. ಸೊ ಮಹಾತ್ಮ ಗಾಂಧಿ ಏನ್ ಹೇಳ್ತಾರೆ ಶಿಕ್ಷಣದ ಬಗ್ಗೆ ನೋಡಿ. ಬೈ ಎಜುಕೇಶನ್ ಐ ಮೀನ್ an all-round drawing out of the best in child and man, body, mind and spirit. So ಮನುಷ್ಯನನ್ನ ಏನ್ ಮಾಡ್ತಾ ಇರೋದು? ಆಲ್-ರೌಂಡ್ ಡೆವಲಪ್ಮೆಂಟ್ ಅನ್ನ ಮಾಡುವಂಥದ್ದು. We are taking out the best, we are making the best humans by education. ಶಿಕ್ಷಣದ ಮೂಲಕ ನಾವು ಒಳ್ಳೆ ಸಿಟಿಸನ್ಸ್ ಗಳನ್ನ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಅನ್ನುವ ಮಾತನ್ನ ಯಾರು? ಮಹಾತ್ಮ ಗಾಂಧಿ ಅವರು ಇಲ್ಲಿ ಹೇಳ್ತೀವಿ. ನೆಕ್ಸ್ಟ್, ಸ್ವಾಮಿ ವಿವೇಕಾನಂದ ಅವರು ಏನ್ ಹೇಳ್ತಾರೆ ನೋಡಿ. ಎಜುಕೇಶನ್ ಈಸ್ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಸೊ ನಮ್ಮಲ್ಲಿರುವಂತಹ ಆಲ್ರೆಡಿ ಏನು ನಮ್ಮಲ್ಲಿ ಮಾನವೀಯ ಗುಣಗಳು ಅವುಗಳನ್ನ ಪರ್ಫೆಕ್ಷನ್ ಕಡೆಗೆ ಕರೆದುಕೊಂಡು ಹೋಗುವಂತಹ ಪ್ರಾಸೆಸ್ ಅನ್ನು ಶಿಕ್ಷಣ ಅಂತ ಕರಿತೀವಿ. These are the definitions of this word, this concept called education. So what are the types of education? ಶಿಕ್ಷಣವನ್ನ ಪಡೆಯುವಂತಹ ಶಿಕ್ಷಣದಲ್ಲಿ ಇರುವಂತಹ ಟೈಪ್ಸ್ಗಳು ಯಾವ ವಿಭಾಗಗಳಿದಾವೆ ಶಿಕ್ಷಣದಲ್ಲಿ? ಯಾವ ತರದ ಶಿಕ್ಷಣವನ್ನ ನಾವು ಪಡಿತೀವಿ? ಒಂದು ಫಾರ್ಮಲ್ ಎಜುಕೇಶನ್, ಇನ್ಫಾರ್ಮಲ್ ಎಜುಕೇಶನ್ ಅಂಡ್ ನಾನ್ ಫಾರ್ಮಲ್ ಎಜುಕೇಶನ್ ಅಂತ ಕರಿತೀವಿ. ಫಾರ್ಮಲ್, ಇನ್ಫಾರ್ಮಲ್, ನಾನ್ ಫಾರ್ಮಲ್. ಸೊ ಫಾರ್ಮಲ್ ಎಜುಕೇಶನ್ ಬಗ್ಗೆ ನೀವು ಕೇಳಿರ್ಬೋದು. ಸೊ ನಾವು ಒಂದು ಸ್ಕೂಲ್ ಇರ್ತದೆ, ಎಕ್ಸಾಂಪಲ್ ಸ್ಕೂಲ್, ರೈಟ್? ಸ್ಕೂಲಲ್ಲಿ ಹೋಗ್ತೀರಿ ನೀವು, ವಿದ್ಯಾರ್ಥಿಗಳು ಹೋಗಿ ಏನ್ ಮಾಡ್ತೀರಿ? ಅಲ್ಲಿ ಅಡ್ಮಿಷನ್ ತಗೋತೀರಿ. ಅಲ್ಲಿ ಒಂದು ಪರ್ಟಿಕ್ಯುಲರ್ ಸಿಲೆಬಸ್ ಇರುತ್ತೆ, ಆ ಸಿಲೆಬಸ್ ಅನ್ನ ನಿಮ್ಗೆ ಕಲಿಸಲಾಗ್ತದೆ.
ಓಕೆ, ಅದನ್ನ ಕಲಿತೀರಿ. ದಾಟ್ ಕೈಂಡ್ ಆಫ್ ಎಜುಕೇಶನ್ ಅನ್ನ ಫಾರ್ಮಲ್ ಎಜುಕೇಶನ್, ಅಫಿಷಿಯಲ್ ಆಗಿ ಒಂದು ಸಿಸ್ಟಮ್ಯಾಟಿಕಲಿ ಅದನ್ನ ನಾವು ಕಲಿತಾ ಇರ್ತೀವಿ, ರೈಟ್? ಅದನ್ನ ಫಾರ್ಮಲ್ ಎಜುಕೇಶನ್ ಅಂತ ಕರಿತೀವಿ. ನೆಕ್ಸ್ಟ್, ಇನ್ಫಾರ್ಮಲ್ ಎಜುಕೇಶನ್ ಅಂತ ಕೇಳಿದ್ರೆ, ಇನ್ಫಾರ್ಮಲ್ ಎಜುಕೇಶನ್ ಅಂತ ಅಂದ್ರೆ ಏನು ಅಂತ ಕೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಇನ್ಫಾರ್ಮಲ್ ಎಜುಕೇಶನ್ಗೆ ಉದಾಹರಣೆ ಅಂದ್ರೆ, ಹೊರಗಡೆ ಸೊಸೈಟಿನೇ ಇನ್ಫಾರ್ಮಲ್ ಎಜುಕೇಶನ್ ಆಗಿರ್ತದೆ. ಸೊಸೈಟಿಯಲ್ಲಿ ಕೆಲವು ವ್ಯಾಲ್ಯೂಸ್ಗಳನ್ನ ಕಲಿತೀವಿ, ರೈಟ್? ನೋಡೋದ್ರ ಮೂಲಕ, ನಮ್ಮ ತಂದೆ ತಾಯಿಗಳ ಮೂಲಕ, ರೈಟ್, ಫಾದರ್ ಅಂಡ್ ಮದರ್, ಅವರಿಂದ ನಾವು ಕೆಲವು ವ್ಯಾಲ್ಯೂಸ್ಗಳನ್ನು ಕಲಿತೀವಿ. ಸೊಸೈಟಿಯಲ್ಲಿ ಆ ಯಾರೋ ಇನ್ನು ಸೆಲೆಬ್ರಿಟಿಗಳನ್ನ ನೋಡಿ ನಾವು ಕೆಲವು ವಿಷಯಗಳನ್ನು ಕಲಿತೀವಿ. ಸೊ ಇದನ್ನ ನಾವು ಇನ್ಫಾರ್ಮಲ್ ಎಜುಕೇಶನ್ ಅಂತ ಕರಿತೀವಿ, ರೈಟ್? ನಾನ್ ಫಾರ್ಮಲ್ ಎಜುಕೇಶನ್ ಅಂತ ಕೇಳಿದ್ರೆ, ನಾವು ಕೆಲವು ಟ್ರೈನಿಂಗ್ ಅನ್ನ ನೋಡ್ತೀವಲ್ಲ, ಕೆಲವು ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ ಇರ್ತವೆ, ಹೌದಾ? ಕೆಲವು ಟೀಚರ್ ಸಾರಿ ಕೆಲವು ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರ್ತವೆ, ಕೆಲವು ವರ್ಕ್ಶಾಪ್ಗಳು ಇರ್ತವೆ, ಹೌದಾ? ಸೆಮಿನಾರ್ ಇರ್ಬೋದು, ಇವೆಲ್ಲವೂ ಏನು ನಾನ್ ಫಾರ್ಮಲ್ ಎಜುಕೇಶನ್. ಆಕ್ಚುಲಿ ದೀಸ್ ಆರ್ ಫಾರ್ಮಲ್ಸ್, ಬಟ್ ದೇ ಆರ್ ನಾಟ್ ರೆಗ್ಯುಲರ್. ಸೊ ಅವಾಗ ಸಮಯಕ್ಕೆ ತಕ್ಕಂತೆ ವಿ ವಿಲ್ ಆರ್ಗನೈಸ್ ಸಚ್ ಕೈಂಡ್ ಆಫ್ ಫಾರ್ಮಲ್ ಎಜುಕೇಶನ್ಸ್. ಸೊ ಅದರಲ್ಲಿ ನಾವು ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್, ವರ್ಕ್ಶಾಪ್, ಸೆಮಿನಾರ್ ಇರ್ಬೋದು, ಕಾನ್ಫರೆನ್ಸಸ್ ಇರ್ಬೋದು, ಅಲ್ವಾ? ಇವೆಲ್ಲವುಗಳು ಏನಾಗ್ತವೆ, ನಾನ್ ಫಾರ್ಮಲ್ ಎಜುಕೇಶನ್ ಅಲ್ಲಿ ಬರುವಂತದ್ದು. ಸೊ ದೀಸ್ ಆರ್ ದಿ ಟೈಪ್ಸ್ ಆಫ್ ಎಜುಕೇಶನ್. ನಂತರ ನೋಡೋದಂದ್ರೆ ಫಂಕ್ಷನ್ಸ್ ಆಫ್ ಎಜುಕೇಶನ್. ಹಾಗಾದ್ರೆ ಏನು ಶಿಕ್ಷಣದ ಕರ್ತವ್ಯಗಳೇನು? ಐ ಮೀನ್ ಕರ್ತವ್ಯ ಅಲ್ಲ, ಫಂಕ್ಷನ್ಸ್ ಅಂದ್ರೆ ವಾಟ್ ಇಟ್ ಡಸ್. ಶಿಕ್ಷಣದಿಂದ ಏನು ದೊರೆಯುತ್ತದೆ ನಿಮಗೆ, ಅದರ ಕಾರ್ಯಗಳೇನು, ಶಿಕ್ಷಣದ ಕಾರ್ಯಗಳು ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಡೆವಲಪ್ಸ್ ನಾಲೆಜ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ವಿದ್ಯಾರ್ಥಿಗಳಲ್ಲಿ, ಒಬ್ಬ ಮನುಷ್ಯನಲ್ಲಿ ಏನು ನಾಲೆಜ್ ಅನ್ನ ಕೊಡ್ತಾ ಇದೆ. ನಂತರ ಅಂಡರ್ಸ್ಟ್ಯಾಂಡಿಂಗ್, ಸೊ ಸೊಸೈಟಿಯನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ, ಒಂದು ಕನ್ಸೆಪ್ಟ್ ಅನ್ನ, ಒಂದು ಸೊಸೈಟಿಯನ್ನ, ಬೇರೆ ಬೇರೆ ರೀತಿಯ ವ್ಯಾಲ್ಯೂಸ್ ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಶಿಕ್ಷಣ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಬಿಲ್ಡ್ಸ್ ಕ್ಯಾರೆಕ್ಟರ್, ಮೊರಾಲಿಟಿ ಅಂಡ್ ಡಿಸಿಪ್ಲಿನ್. ಸೊ ವಿದ್ಯಾರ್ಥಿಗಳಲ್ಲಿ ಏನ್ ಮಾಡ್ತದೆ ಇದು? ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನ ಬೆಳವಣಿಗೆ ಮಾಡ್ತದೆ, ಅವುಗಳಲ್ಲಿ ಮಾರಲ್ ವ್ಯಾಲ್ಯೂಸ್ ಗಳನ್ನ ಬೆಳೆಸ್ತದೆ, ಡಿಸಿಪ್ಲಿನ್ ಅನ್ನ ಅವರಲ್ಲಿ ಬೆಳೆಸ್ತಾ ಇದೆ, ಹೌದಾ? ಈ ರೀತಿಯ ಕಾರ್ಯಗಳನ್ನು ಏನ್ ಮಾಡ್ತಾ ಇದೆ ಎಜುಕೇಶನ್ ಮಾಡ್ತದೆ. ಮತ್ತೆ ಏನ್ ಮಾಡ್ತದೆ? ಪ್ರಮೋಟ್ಸ್ ಕ್ರಿಟಿಕಲ್ ಥಿಂಕಿಂಗ್ ಅಂಡ್ ಕ್ರಿಯೇಟಿವಿಟಿ. ವಿದ್ಯಾರ್ಥಿಗಳು ಜಾಸ್ತಿ ಓದ್ತಾ ಬಂದ್ರೆ ಅವರಲ್ಲಿ ಒಂದು ಕನ್ಸೆಪ್ಟ್ ಅನ್ನ, ಒಂದು ವಿಷಯವನ್ನ, ಒಂದು ಇನ್ಸಿಡೆಂಟ್ ಅನ್ನ ಕ್ರಿಟಿಕಲಿ ಅನಾಲಿಸಿಸ್ ಮಾಡುವಂತಹ ಅಬಿಲಿಟಿ ಶಿಕ್ಷಣ ಕೊಡ್ತಾ ಇದೆ, ರೈಟ್? ಅದೇ ರೀತಿ ಕ್ರಿಯೇಟಿವಿಟಿ, ಹೌದಾ? ಕೆಲವು ವಿದ್ಯಾರ್ಥಿಗಳು ಕ್ರಿಯೇಟಿವ್ ಏನೋ ಆರ್ಟ್ ಅನ್ನ ಫಾಲೋ ಮಾಡ್ತಾ ಇರ್ತಾರೆ, ಕೆಲವು ವಿದ್ಯಾರ್ಥಿಗಳು ಕ್ರಿಯೇಟಿವ್ ರೈಟಿಂಗ್ ಮಾಡ್ತಾ ಇರ್ತಾರೆ, ಕೆಲವರು ನಾವೆಲ್ ಬರ್ತಾರೆ, ಕೆಲವರು ಪೋಯಿಟ್ಸ್ ಆಗ್ತಾರೆ, ಕೆಲವರು ಜರ್ನಲಿಸ್ಟ್ ಆಗ್ತಾರೆ, ಕೆಲವರು ಏನೋ ಮ್ಯೂಸಿಷಿಯನ್ಸ್ ಆಗ್ತಾರೆ. ಸೊ ಇವೆಲ್ಲವೂ ಬರುವಂಥದ್ದು ಶಿಕ್ಷಣದ ಮೂಲಕ, ರೈಟ್? ಶಿಕ್ಷಣ ಇವೆಲ್ಲವನ್ನ ನಮಗೆ ಪ್ರೊವೈಡ್ ಮಾಡ್ತದೆ. ನೆಕ್ಸ್ಟ್, ಎಂಕರೇಜಸ್ ಸೋಷಿಯಲೈಸೇಷನ್ ಅಂಡ್ ಸಿಟಿಜನ್ಶಿಪ್. ಸೊ ಸೊಸೈಟಿಯಲ್ಲಿ ಯಾವ ರೀತಿ ಬದುಕುವಂಥದ್ದು, ಓಕೆ, ಸೊಸೈಟಿ ಒಂದು ನಾರ್ಮಲ್ಲಿ ಸೊಸೈಟಲ್ ನಾರ್ಮಲ್ಲಿ ಹೇಗೆ ಬದುಕಬಹುದು ಅನ್ನುವಂತಹ ವಿಷಯವನ್ನು ಕೂಡ ನಮಗೆ ಶಿಕ್ಷಣ ಕಲಿಸ್ಕೊಡ್ತಾ ಇದೆ. ಬಿಕಾಸ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಸೊಸೈಟಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ನಮಗೆ ಆದಾಗ ಏನಾಗುತ್ತೆ, ಆಬ್ವಿಯಸ್ಲಿ ವಿಲ್ ಬಿ ಏಬಲ್ ಟು ಸೋಷಿಯಲೈಸ್ ಆರ್ ಸೆಲ್ಸ್ ಇನ್ ದ ಸೊಸೈಟಿ. ಸೊ ಸಿಟಿಜನ್ಶಿಪ್, ಸೊ ಒಬ್ಬ ಸಿಟಿಜನ್ಶಿಪ್ ನ ಡ್ಯೂಟಿಗಳೇನು, ಏನು ಮಾಡ್ತಾನೆ, ವಾಟ್ ಆರ್ ದ ಡ್ಯೂಟೀಸ್, ವಾಟ್ ಹಿ ಹ್ಯಾಸ್ ಟು ಡೂ ಅನ್ನುವಂತಹ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ನಮಗೆ ಶಿಕ್ಷಣ ಕೊಡ್ತಾ ಇದೆ. ಎನೇಬಲ್ಸ್ ಎಕಾನಮಿಕ್ ಸೆಲ್ಫ್ ರಿಲಯನ್ಸ್ ಥ್ರೂ ವೊಕೇಶನಲ್ ಸ್ಕಿಲ್ಸ್. ಸೊ ಅದೇ ರೀತಿ ನಿಮಗೆ ನಿಮ್ಮ ಕಡೆ ಶಿಕ್ಷಣ ಇದ್ರೆ, ನೀವು ಕಲ್ತಿದ್ರೆ, ನಿಮ್ಮದೇ ಇರುವಂತಹ ಎಂಪ್ಲಾಯ್ಮೆಂಟ್ ಗಳನ್ನ ಜನರೇಟ್ ಮಾಡ್ಕೊಂಡು, ನಿಮ್ಮ ಸ್ಕಿಲ್ಸ್ ಗಳನ್ನ ಡೆವಲಪ್ ಮಾಡ್ಕೊಂಡು ನೀವು ಸೆಲ್ಫ್ ರಿಲಯಂಟ್ ಆಗ್ಬಹುದು. ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಜಾಬ್ಸ್ ಶಿಕ್ಷಣದ ಮೂಲಕ. ದಟ್ ಈಸ್ ದಿ ಪವರ್ ಆಫ್ ಎಜುಕೇಶನ್ ಇಲ್ಲಿ ಹೇಳ್ತಿರುವಂಥದ್ದು. ಸೊ ಕನ್ಸೆಪ್ಟ್ ಆಫ್ ಟೀಚಿಂಗ್. ಈಗ ನಾವು ವಿಲ್ ಕಮ್ ಟು ದಿ ಕನ್ಸೆಪ್ಟ್ ಆಫ್ ಟೀಚಿಂಗ್.
ಏನು ಟೀಚಿಂಗ್ ಅಂದ್ರೆ ಏನು? ಸೊ ನೀವು ಅಲ್ಲಿ ನೋಡಿ, ಅಲ್ಲಿ ನೀವು ಕನ್ನಡದಲ್ಲಿ ಗೊತ್ತು ಟೀಚಿಂಗ್ ಅಂದ್ರೆ ಅಲ್ವಾ, ಕಲಿಸುವಂಥದ್ದು, ಕಲಿಸುವುದು. ಟೀಚಿಂಗ್ ಅಂದ್ರೆ ಕಲಿಸುವುದು. ಓಕೆ, ನಾವು ಈಗ ಡೆಫಿನಿಷನ್ ಅನ್ನು ನೋಡೋಣ. ಟೀಚಿಂಗ್ ಇಸ್ ದಿ ಪ್ರಾಸೆಸ್ ಆಫ್ ಗೈಡಿಂಗ್, facilitating and helping learners to acquire knowledge, skills, attitudes and values. ಓಕೆ, ಇದು ಮತ್ತು ಶಿಕ್ಷಣಕ್ಕೂ ಮತ್ತು ಟೀಚಿಂಗ್ ಒಂದೇ ಡೆಫಿನೇಷನ್ ಕೊಟ್ಟಿದ್ದಾರೆ, ಆಲ್ಮೋಸ್ಟ್ ಒಂದೇ ಡೆಫಿನೇಷನ್ ಆಗುತ್ತೆ. ಬಟ್ ಎಜುಕೇಶನ್ ಇಸ್ ಅ ಬ್ರಾಡರ್ ಪರ್ಸ್ಪೆಕ್ಟಿವ್, ಬ್ರಾಡರ್ ಕಾನ್ಸೆಪ್ಟ್. ಅದರಲ್ಲಿ ನಿಮಗೆ ಟೀಚಿಂಗ್, ಲರ್ನಿಂಗ್ ಮತ್ತೆ ಲರ್ನಿಂಗ್ ಪ್ರಾಡಕ್ಟ್ ಕೂಡ ನಿಮಗೆ ಬರ್ತವೆ. ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಓಕೆ, ಸೊ ಟೀಚಿಂಗ್ ಅಂದ್ರೆ ಏನು? ಇಟ್ ಈಸ್ ಅ ಪ್ರಾಸೆಸ್ ಆಫ್ ಗೈಡಿಂಗ್ ಸ್ಟೂಡೆಂಟ್ಸ್, ಫೆಸಿಲಿಟೇಟಿಂಗ್ ಅಂಡ್ ಹೆಲ್ಪಿಂಗ್ ಲರ್ನರ್ಸ್ ಟು ಅಕ್ವೈರ್ ನಾಲೆಜ್. ಜ್ಞಾನವನ್ನ ಪಡೆದುಕೊಳ್ಳಿಕ್ಕೆ ಹೆಲ್ಪ್ ಮಾಡುವಂತಹ ಒಂದು ಪ್ರಾಸೆಸ್ ಅನ್ನ ನಾವು ಏನಂತ ಕರಿತೀವಿ? ಟೀಚಿಂಗ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಪರ್ಪಸ್ಫುಲ್ ಆಕ್ಟಿವಿಟಿ. ಇಟ್ ಈಸ್ ಅ ಪರ್ಪಸ್ಫುಲ್ ಆಕ್ಟಿವಿಟಿ. ಸೊ ಇದು ಉದ್ದೇಶಪೂರ್ವಕವಾಗಿರುವಂತಹ ಆಕ್ಟಿವಿಟಿ. ಫಾರ್ ಎಕ್ಸಾಂಪಲ್, ನೀವು ಸ್ಕೂಲಿಗೆ ಅದಕ್ಕೆ ಹೋಗ್ತೀರಿ, ಸೊ ಒಂದು ಪರ್ಪಸ್ ಇದೆ. ಸ್ಕೂಲಿಗೆ ಹೋದ್ರೆ ನಾನು, ನಂಗೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ, ಐ ವಿಲ್ ಗೇನ್ ದಿ ಸ್ಕಿಲ್ಸ್, ಐ ವಿಲ್ ಲರ್ನ್ ದೀಸ್ ಥಿಂಗ್ಸ್. ನಾನು ಇದನ್ನ ಕಲಿತೀನಿ, ನಾವು ಮ್ಯಾಥಮೆಟಿಕ್ಸ್ ಕಲಿತೀನಿ. ಕೆಲವೊಂದು ಸಲ ವಿದ್ಯಾರ್ಥಿಗಳು ಮ್ಯೂಸಿಷಿಯನ್ಸ್ ಆಗ್ತಾರೆ, ಗಿಟಾರ್ ಕಲಿತಾರೆ. ಹಾಗಾಗಿ ಇಟ್ ಇಸ್ ಇಟ್ ಇಸ್ ಅ ಪರ್ಪಸ್ಫುಲ್ ಆಕ್ಟಿವಿಟಿ. ಸೊ ಒಂದು ಪರ್ಪಸ್ ಇಟ್ಕೊಂಡು ನಾವು ಶಿಕ್ಷಣವನ್ನ ಏನೋ ಟೀಚಿಂಗ್ ಅನ್ನ ಮಾಡ್ತಿರ್ತೀವಿ, ರೈಟ್? A purposeful activity where a teacher helps students learn through planned interaction and meaningful experiences. Okay, so ಇಲ್ಲಿ ನಮಗೆ ಒಂದು ಪ್ಲಾನ್ಡ್ ಇಂಟ್ರಾಕ್ಷನ್ ಮಾಡ್ತಾರೆ. ಯಾವ ರೀತಿ ಕಲಿಸ್ಬೇಕು, ಏನನ್ನ ಕಲಿಸ್ಬೇಕು? ನಮ್ಗಡೆ ಸಿಲೆಬಸ್ ಇದೆ, ರೈಟ್? ಸಿಲೆಬಸ್. ಸೊ ಸಿಲೆಬಸ್ ಅಲ್ಲಿ ಕೊಟ್ಟಿರುವಂತಹ ಕನ್ಸೆಪ್ಟ್ಗಳನ್ನ ನಾವು ವಿದ್ಯಾರ್ಥಿಗಳಿಗೆ ಕಲಿಸ್ತೀವಿ. ಹಾಗಾಗಿ ಇದು ಪ್ಲಾನ್ಡ್ ಇಂಟ್ರಾಕ್ಷನ್, ವಿದ್ಯಾರ್ಥಿಗಳಿಗೆ ಜೊತೆ ಮಾಡೋದು. ಇಟ್ ಇಸ್ ಅ ಪ್ಲಾನ್ಡ್ ಇಂಟ್ರಾಕ್ಷನ್. ಪ್ಲಾನ್ಡ್ ಇಂಟ್ರಾಕ್ಷನ್ ಅಂದ್ರೆ ಒಂದು ಸಿಲೆಬಸ್ ಕಲಿಸುವಂಥದ್ದು, ಬೇರೆ ಕಡೆ ಹೋಗದೆ ಟು ದ ಪಾಯಿಂಟ್ ಇದನ್ನೇ ಕಲಿಸ್ಬೇಕು ಅಂತ ಹೇಳಿ ನಾವು ಶಿಕ್ಷಣವನ್ನ ಕೊಡ್ತಾ ಇರೋದು, ಟೀಚಿಂಗ್ ಅನ್ನ ಮಾಡ್ತಾ ಇರೋದು. ಸೊ ಇಟ್ ಇಸ್ ಅ ಪರ್ಪಸ್ಫುಲ್ ಆಕ್ಟಿವಿಟಿ ಫಸ್ಟ್ ಆಫ್ ಆಲ್, and it's a planned interaction and meaningful experience. So it is a through learn through. I means it helps students learn through planned interaction and meaningful experiences. That is the thing. Next, the nature of teaching. ಟೀಚಿಂಗ್ ನ ನೇಚರ್ ಏನು? ಏನು ಟೀಚಿಂಗ್ ನ ನೇಚರ್ ಏನು? ಇದರ ಗುಣಗಳೇನು ಅಂತ ನೋಡೋದಾದ್ರೆ, ಇಟ್ ಈಸ್ ಅ ಪ್ಲಾನ್ಡ್ ಆಕ್ಟಿವಿಟಿ. ಹೇಳಿದಾಗೆ ಅದೊಂದು ಪ್ಲಾನ್ಡ್ ಆಕ್ಟಿವಿಟಿ. ನಮಗೆ ಪರ್ಟಿಕ್ಯುಲರ್ ಆಗಿರುವಂತಹ ಸಿಲೆಬಸ್ ಇರುತ್ತೆ, ಪರ್ಟಿಕ್ಯುಲರ್ ಆಗಿರುವಂತಹ ಕ್ಲಾಸ್ ರೂಮ್ ಇರುತ್ತೆ. ಕ್ಲಾಸ್ ರೂಮ್ ಅಲ್ಲಿ ಯಾವ ರೀತಿಯ ಮೆಥಡ್ಸ್ ಯೂಸ್ ಮಾಡ್ಬೇಕಂತ ಹೇಳಿ ಮೊದಲೇ ಗೊತ್ತಿರ್ತದೆ. ಸೊ ದ್ಯಾಟ್ ಈಸ್ ವೈ ಇಟ್ ಇಸ್ ಅ ಪ್ಲಾನ್ಡ್ ಆಕ್ಟಿವಿಟಿ. ನೆಕ್ಸ್ಟ್, ಬೇಸ್ಡ್ ಆನ್ ಒಬ್ಜೆಕ್ಟಿವ್ಸ್ ಅಂಡ್ ಕರಿಕ್ಯುಲಮ್. ಅದೇ ರೀತಿ ಬಿಕಾಸ್ ಇಟ್ ಇಸ್ ಪ್ಲಾನ್, ಬಿಕಾಸ್ ಇಟ್ ನಮಗೆ ಏನನ್ನ ಕಲಿಬೇಕು ಅನ್ನುವಂತಹ ಒಬ್ಜೆಕ್ಟಿವ್ಸ್ ಇದಾವೆ, ನಮ್ಗೆ ಉದ್ದೇಶವಿದೆ. ಮತ್ತು ಕರಿಕ್ಯುಲಮ್, ಸಿಲೆಬಸ್ ನಮ್ಮ ಕಡೆ ಇರುವಂತದ್ದು, ರೈಟ್? ಏನನ್ನ ಕಲಿಸ್ಬೇಕು, ಅದ್ರ ಉದ್ದೇಶಗಳೇನು, ಎಲ್ಲವೂ ನಮ್ಗೆ ಪ್ರೀ ಪ್ಲಾನ್ಡ್ ಆಗಿರುವಂಥದ್ದು. ಹಾಗಾಗಿ ಟೀಚಿಂಗ್ ಇಸ್ ಪ್ಲಾನ್ಡ್ ಆಕ್ಟಿವಿಟಿ. ಓಕೆ, ಇನ್ವಾಲ್ವ್ಸ್ ಕಮ್ಯುನಿಕೇಶನ್ ಬಿಟ್ವೀನ್ ಟೀಚರ್ ಅಂಡ್ ಲರ್ನರ್. ನಿಮ್ಗೆ ಗೊತ್ತಿರ್ಬೋದು, ಟೀಚಿಂಗ್ ಅಂದ್ರೆ ಇಟ್ಸ್ ಅ ಕಮ್ಯುನಿಕೇಶನ್ ಬಿಟ್ವೀನ್ ಟೀಚರ್ ಅಂಡ್ ಅ ಸ್ಟೂಡೆಂಟ್. ಟೀಚರ್ ಕಮ್ಯುನಿಕೇಟ್ ಮಾಡ್ತಾನೆ ವಿದ್ಯಾರ್ಥಿಗಳಿಗೆ, ಟೀಚರ್ ಟೀಚರ್ಸ್ ಸ್ಟೂಡೆಂಟ್ಸ್, and students learn these things. So it is a communication between teacher and a student. It is both an art, and flexible, creative and flexible. ಇದು ಒಂದು ಆರ್ಟೇ ಹೌದು ಅಂತ ಹೇಳ. ಟೀಚಿಂಗ್ ಇಸ್ ಅನ್ ಆರ್ಟ್, ಇದೊಂದು ಕಲೆ. ಟೀಚಿಂಗ್ ಅನ್ನುವಂಥದ್ದು ಒಂದು ಕಲೆ. ಕ್ರಿಯೇಟಿವ್ ಅಂಡ್ ಫ್ಲೆಕ್ಸಿಬಲ್, ಕ್ರಿಯೇಟಿವ್ ಆಗಿರುವಂತಹ ಮತ್ತು ಫ್ಲೆಕ್ಸಿಬಲ್ ಆಗಿರುವಂತಹ ಒಂದು ಕಲೆ ಅಂತ ನಾವು ಹೇಳ್ಬೋದು. ಮತ್ತು ಆ ಸೈನ್ಸ್. ಸೊ ಟೀಚಿಂಗ್ ಅನ್ನುವಂಥದ್ದು ಇಟ್ ಈಸ್ ಅ ಸೈನ್ಸ್. ಯಾಕೆ ಸೈನ್ಸ್? ಬಿಕಾಸ್ ವಿ ಡೂ ಅ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ದಿ ಥಿಂಗ್ಸ್. ನಾವು ಒಂದು ಕಾನ್ಸೆಪ್ಟ್ ಅನ್ನ ಸಿಸ್ಟಮ್ಯಾಟಿಕಲಿ ಏನ್ ಮಾಡ್ತೀವಿ? ಸಿಸ್ಟಮ್ಯಾಟಿಕಲಿ ನಾವು ಒಂದು ಕಾನ್ಸೆಪ್ಟ್ ಅನ್ನ ಏನ್ ಮಾಡ್ತೀವಿ? ಕಲಿತೀವಿ, ಅಲ್ವಾ? ವಿ ಲರ್ನ್ ಕಾನ್ಸೆಪ್ಟ್ ಸಿಸ್ಟಮ್ಯಾಟಿಕಲಿ. ಹಾಗಾಗಿ ಇದನ್ನ ಒಂದು ಸೈನ್ಸ್ ಅಂತ ನಾವು ಕರೆಯುವಂಥದ್ದು. ಓಕೆ, ನೆಕ್ಸ್ಟ್, ಇಟ್ ಈಸ್ ಇಂಟರಾಕ್ಟಿವ್. ಬೋತ್ ಟೀಚರ್ ಅಂಡ್ ಲರ್ನರ್ ಆರ್ ಆಕ್ಟಿವ್ ಪಾರ್ಟಿಸಿಪೇಟ್. ಇಟ್ ಈಸ್ ಅನ್ ಇಂಟರಾಕ್ಷನ್ ಬಿಟ್ವೀನ್, ಹೇಳಿದಾಗೆ ಇಟ್ ಈಸ್ ಅನ್ ಇಂಟರಾಕ್ಷನ್ ಬಿಟ್ವೀನ್
ಟೀಚರ್ ಅಂಡ್ ಸ್ಟೂಡೆಂಟ್. ಸೊ ಇಲ್ಲಿ ಲರ್ನಿಂಗ್ ಅನ್ನುವಂಥದ್ದು ಅಥವಾ ಟೀಚಿಂಗ್ ಅನ್ನುವಂಥದ್ದು ಯಾವಾಗ ಸಕ್ಸಸ್ಫುಲ್ ಆಗುತ್ತದೆ ಅಂತಂದ್ರೆ ವೆನ್ ಟೀಚರ್ ಅಂಡ್ ಲರ್ನ್ ಬೋತ್ ಆಫ್ ದೆಮ್ ಆರ್ ಆಕ್ಟಿವ್ ಪಾರ್ಟಿಸಿಪೆಂಟ್ಸ್. ಆಕ್ಟಿವ್ಲಿ ಇಬ್ರು ಪಾರ್ಟಿಸಿಪೇಟ್ ಮಾಡಿದಾಗ ಟೀಚಿಂಗ್ ಅನ್ನುವಂಥದ್ದು ಏನಾಗ್ತದೆ, ಫ್ರೂಟ್ಫುಲ್ ಆಗಿರ್ತದೆ. ಓಕೆನಾ? It aims to bring about behavioral and intellectual change. Right? Right? Ultimate purpose. Ultimate purpose of education is to have behavioral changes in a student. Right? Behavioral change and intellectual change. That is the purpose of learning. Right? That is the purpose of teaching. So these are the natures of teaching. Now coming to components of teaching. So Java, what are the components of teaching? So teaching ಅಲ್ಲಿ ಏನೇನು ಇರ್ತದೆ? ಬರೀ ಕಲಿಸೋದಷ್ಟೇನಾ ಅಥವಾ ಬರೀ ಕಲಿಯುವಂಥದ್ದಷ್ಟೇನಾ? ಸೊ ಏನೇನು ಇರ್ತದೆ ಅದರಲ್ಲಿ ಅಂತ ನೋಡಿದಾಗ, ಸೊ ಇಲ್ಲಿ ಏನಿರ್ತದೆ, ಮೊದಲು ಟೀಚಿಂಗ್ ಅಲ್ಲಿ ಟೀಚರ್ ಇರ್ತಾನೆ, ಹೌದಾ? ಟೀಚರ್, ವಿದೌಟ್ ಟೀಚರ್ ದೇರ್ ಇಸ್ ನೋ ಟೀಚಿಂಗ್. ರೈಟ್? ಟೀಚರ್ ಇದ್ದಾಗ ಟೀಚ್ ಮಾಡ್ತಾನೆ. ಮತ್ತೆ ಲರ್ನರ್ ಇರ್ತಾನೆ. ಸೊ ವಿದೌಟ್ ಲರ್ನರ್ ಟೀಚರ್ ಇರಲ್ಲ. ಒಂದು ವೇಳೆ ನೀವು ಯೂನಿವರ್ಸಿಟಿಗಳನ್ನು ನೋಡಿ, ಇಫ್ ದೇರ್ ಆರ್ ಓನ್ಲಿ ಟೀಚರ್ಸ್ ಇನ್ ದ ಯೂನಿವರ್ಸಿಟಿ, ದೇರ್ ಇಸ್ ನೋ ಮೀನಿಂಗ್ ಫಾರ್ ದ ಯೂನಿವರ್ಸಿಟಿ. ಇಫ್ ದೇರ್ ಆರ್ ಓನ್ಲಿ ಸ್ಟೂಡೆಂಟ್ಸ್ ಇನ್ ದ ಯೂನಿವರ್ಸಿಟಿ, ದೇರ್ ಇಸ್ ನೋ ಮೀನಿಂಗ್ ಟು ದ ಯೂನಿವರ್ಸಿಟಿ. ಓಕೆ? ಟೀಚಿಂಗ್ ಲರ್ನಿಂಗ್ ಪ್ರಾಸೆಸ್ ಆಗ್ಬೇಕಂದ್ರೆ ನಮಗೆ ಟೀಚರು ಬೇಕು, ಲರ್ನರು ಬೇಕು, ತದನಂತರ ಕಂಟೆಂಟ್ ಬೇಕು, ಸಿಲೆಬಸ್ ಬೇಕಲ್ವ, ಏನನ್ನ ಕಲಿಸ್ಬೇಕು ಅನ್ನುವಂತಹ ಉದ್ದೇಶ, ಒಬ್ಜೆಕ್ಟಿವ್ಸ್, ಕರಿಕ್ಯುಲಮ್ ಎಲ್ಲ ಇರಬೇಕು. ನಂತರ ಏನಾಗ್ತದೆ, ಟೀಚಿಂಗ್ ಮೆಥಡ್ಸ್, ಯಾವ ರೀತಿಯ ಟೀಚಿಂಗ್ ಮೆಥಡ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ಕಲಿಸ್ತೀವಿ ಅನ್ನುವಂಥದ್ದು ಕೂಡ ನಮ್ಮಲ್ಲಿ ಇರಬೇಕು. ದಟ್ ಈಸ್ ಅ ಕಂಪೋನೆಂಟ್ ಆಫ್ ಟೀಚಿಂಗ್. ನಂತರ ಲರ್ನಿಂಗ್ ಎನ್ವೈರನ್ಮೆಂಟ್, ಫಿಸಿಕಲ್, ಸೈಕಲಾಜಿಕಲ್ ಸೆಟ್ಟಿಂಗ್ ದಟ್ ಸಪೋರ್ಟ್ಸ್ ಲರ್ನಿಂಗ್. ಫಾರ್ ಎಕ್ಸಾಂಪಲ್, ನಾವು ಯೂನಿವರ್ಸಿಟಿಗಳನ್ನ ಯಾಕೆ ಕರಿತೀವಿ? ಯೂನಿವರ್ಸಿಟಿಗಳು ದೀಸ್ ಆರ್ ಕಾಲ್ಡ್ ಲರ್ನಿಂಗ್ ಎನ್ವೈರನ್ಮೆಂಟ್ಸ್. ಇಲ್ಲಿ ನಮಗೆ ಒಳ್ಳೆ ಕ್ಲಾಸ್ ರೂಮ್ ಇರ್ತವೆ, ಓಕೆ, ನಮಗೆ ಸ್ಮಾರ್ಟ್ ಬೋರ್ಡ್ಸ್ ಇರ್ತವೆ, ರೈಟ್, ನಮಗೆ ಕಾನ್ಫರೆನ್ಸ್ ಹಾಲ್ ಇರ್ತವೆ. ಸೊ ಇಲ್ಲಿ ಬಂದು ಕಲಿತಾಗ ನಮಗೆ ಒಂದು ಲರ್ನಿಂಗ್ ಎನ್ವೈರನ್ಮೆಂಟ್ ಇರ್ತದೆ. ಹಾಗಾಗಿ ಅಲ್ಲಿ ಟೀಚಿಂಗ್ ಆಗುವಂಥದ್ದು, ಟೀಚಿಂಗ್ ಜಾಸ್ತಿ ಆಗುವಂಥದ್ದು, ಟೀಚಿಂಗ್ ಮತ್ತು ಲರ್ನಿಂಗ್ ಅಲ್ಲಿ ಜಾಸ್ತಿ ಆಗುವಂಥದ್ದು, ರೈಟ್? ಸೊ ದೀಸ್ ಆರ್ ದ ಕಂಪೋನೆಂಟ್ಸ್ ಆಫ್ ಟೀಚಿಂಗ್. ಇಲ್ಲಿ ಟೀಚಿಂಗ್ ಏನೇನು ಇರ್ತದೆ ನೋಡಿ, ಟೀಚರ್ ಇರ್ತಾನೆ, ಲರ್ನರು, ಕಂಟೆಂಟ್ ದಟ್ ಈಸ್ ಸಬ್ಜೆಕ್ಟ್ ಮ್ಯಾಟರ್, ಏನನ್ನ ಕಲಿಸ್ತೀವಿ. ನೆಕ್ಸ್ಟ್ ಟೀಚಿಂಗ್ ಮೆಥಡ್ಸ್, ಯಾವ ರೀತಿಯ ಟೀಚಿಂಗ್ ಮೆಥಡ್, ಲೈಕ್ ಲೆಕ್ಚರ್ ಮೆಥಡ್ ಮಾಡ್ತೀವೋ, ಡಿಸ್ಕಷನ್ ಮಾಡ್ತೀವೋ, ಡೆಮೋನ್ಸ್ಟ್ರೇಷನ್ ಮಾಡ್ತೀವೋ. ಸೊ ಇವೆಲ್ಲವೂ ಟೀಚಿಂಗ್ ಮೆಥಡ್ಸ್ ಅಲ್ಲಿ ನಮಗೆ ಇರುವಂತದ್ದು. ಲರ್ನಿಂಗ್ ಎನ್ವೈರನ್ಮೆಂಟ್ ಫಿಸಿಕಲ್ ಆಗಿರ್ಬೋದು ಮತ್ತು ಸೈಕಲಾಜಿಕಲ್. ಸೈಕಲಾಜಿಕಲ್ ಎನ್ವೈರನ್ಮೆಂಟ್ ಅಂದ್ರೆ ಇಫ್ ದ ಸ್ಟೂಡೆಂಟ್ಸ್ ಇಸ್ ಡಿಸ್ಟರ್ಬ್ಡ್, ಇಫ್ ದ ಸ್ಟೂಡೆಂಟ್ಸ್ ಆರ್ ಡಿಸ್ಟರ್ಬ್ಡ್, ಹೇಗೆ ಕಲಿತಾರೆ? ಸೊ ಅಲ್ಲಿ ಒಂದು ನಮ್ಮ ಅಲ್ಲಿ ಎನ್ವೈರನ್ಮೆಂಟ್ ಶುಡ್ ಬಿ ವೆರಿ ಫ್ರೀ, ರೈಟ್? Students should feel free to learn something from the classroom. So that kind of environment ನಾವು ಕ್ರಿಯೇಟ್ ಮಾಡುವಂಥದ್ದು, then that is a part of teaching ಅಂತ ಹೇಳುವುದು. Now coming to what are teaching models. So teaching models ಯಾವುವು? There are basically two teaching models. First of all, what do you mean by model? Teaching model ಅಂದ್ರೆ teaching models are systematic procedures designed to structure the process of teaching and learning. So these are the systematic procedures designed to structure the process of learning. The learning ಮತ್ತು ಟೀಚಿಂಗ್ ಅನ್ನ ಅವನ್ನ ಸ್ಟ್ರಕ್ಚರೈಸ್ ಮಾಡ್ಲಿಕ್ಕೆ there is one set of systematic procedures. ಅವುಗಳನ್ನ ಏನಂತ ಕರಿತೀವಿ ನಾವು? Teaching models ಅಂತ ಕರಿತೀವಿ. There are two major teaching models. One is pedagogy and andragogy. UGC ನೆಟ್ ಅಲ್ಲಿ ಇದ್ರ ಬಗ್ಗೆ ಬಹಳಷ್ಟು ರಿಪೀಟೆಡ್ ಕ್ವೆಶನ್ಸ್ ಬಂದಿದ್ದಾವೆ. ನೀವು ಇದನ್ನ ವೆರಿ ಇಂಪಾರ್ಟೆಂಟ್ ಆಗಿ ಇದನ್ನ ಯು ಶುಡ್ ಕನ್ಸಿಡರ್ ಇಟ್ ಆಸ್ an important thing. ಏನಿದು? pedagogy ಮತ್ತು andragogy. So what do you mean by pedagogy? The art and science of teaching children. So ಏನಿದು? The art and science of teaching children. ವಿದ್ಯಾರ್ಥಿಗಳಿಗೆ ಕಲಿಸುವ ಒಂದು ಕಲೆಯನ್ನ ನಾವು pedagogy ಅಂತ ಕರಿತೀವಿ, ರೈಟ್? ದ ಮೆಥಡ್ ಏನಿದು? ಡೆಫಿನಿಷನ್ ನೋಡೋದು, ದ ಮೆಥಡ್ ಅಂಡ್ ಪ್ರಾಕ್ಟೀಸ್ ಆಫ್ ಟೀಚಿಂಗ್
especially of children and young learners, where teacher plays a central and directive role. Right? ಸೊ ಇಲ್ಲಿ ಏನಾಗ್ತದೆ, ಪೆಡಗಜಿಯಲ್ಲಿ ಟೀಚರ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಫಾರ್ ಎಕ್ಸಾಂಪಲ್ 10th ಕ್ಲಾಸ್ ಅಲ್ಲಿ ಹೋದ್ರೆ ನೀವು, ಅಲ್ಲಿ ಟೀಚರ್ ವಿಲ್ ಬಿ ಪ್ಲೇಯಿಂಗ್ ವೆರಿ ಇಂಪಾರ್ಟೆಂಟ್ ರೋಲ್, ಬಿಕಾಸ್ the students doesn't know anything. Students are new comers there. Students are the students doesn't know about new things. So that is why ಇಲ್ಲಿ ಟೀಚರ್ ಅನ್ನುವಂಥವನು he plays very important role, right? It is art of teaching, right? Pedagogy is art of teaching ಚಿಲ್ಡ್ರನ್. ಸೊ ವಿದ್ಯಾರ್ಥಿಗಳಿಗೆ, ಯಂಗ್ ಲರ್ನರ್ಸ್ ಇರ್ಬೋದು, ಚಿಲ್ಡ್ರನ್ ಮತ್ತು ಯಂಗ್ ಲರ್ನರ್ಸ್ಗಳಿಗೆ ಡೈರೆಕ್ಟ್ ಆಗಿ ಟೀಚ್ ಮಾಡುವಂತಹ ಒಂದು ಪ್ರೊಸೀಜರ್ ಅನ್ನ ಪೆಡಗಜಿ ಅಂತ ಕರಿತೀವಿ. ಇಲ್ಲಿ ಟೀಚರ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಇದು ಇಂಪಾರ್ಟೆಂಟ್ ನಿಮಗೆ. ಓಕೆ, ಟೀಚರ್ಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್ ಇನ್ ಸ್ಕೂಲ್. ಸೊ ಇಂಗ್ಲಿಷ್ ಗ್ರಾಮರ್ ಕಲಿಸುವಾಗ ಸಣ್ಣ ವಿದ್ಯಾರ್ಥಿಗಳಿಗೆ ಟೀಚರ್ ಅಲ್ಲಿ ಲೆಕ್ಚರ್ಸ್ ಅನ್ನ ಮಾಡ್ತಿರ್ತಾನೆ, ಕೆಲವು ಪ್ರಾಕ್ಟೀಸ್ ಸೆಷನ್ ನಾವು ತೆಗೆದುಕೊಳ್ತಾರೆ. ಅಲ್ಲಿ ಟೀಚರ್ ಅನ್ನುವಂಥವನು ವೆರಿ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾನೆ. ಸೊ ಅದನ್ನ ನಾವೇನು ಕರಿತೀವಿ, ಪೆಡಗಜಿ ಅಂತ ಕರಿತೀವಿ. ಹಾಗಾದ್ರೆ ಎಂಡಗಜಿ ಅಂತ ಏನು? ದ ಆರ್ಟ್ ಅಂಡ್ ಸೈನ್ಸ್ ಆಫ್ ಹೆಲ್ಪಿಂಗ್ ಅಡಲ್ಟ್ಸ್ ಲರ್ನ್. ಓಕೆ, ಇಲ್ಲಿ ಎಂಡಗಜಿಯಲ್ಲಿ ಏನಾಗ್ತದೆ ಅಂತ ಅಂದ್ರೆ, ಟೀಚರ್ ರೋಲ್ ಕಡಿಮೆ ಆಗಿರ್ತದೆ. ಏನಾಗ್ತದೆ, ಟೀಚರ್ ರೋಲ್ ಇಲ್ಲಿ ಕಡಿಮೆ ಆಗಿರ್ತದೆ. ಇದು ನಿಮ್ಮ ಮೈಂಡ್ ಅಲ್ಲಿ ಇರ್ಲಿ. ಸೊ ಪೆಡಗಜಿಯಲ್ಲಿ ಏನಾಗಿರ್ತದೆ, ಟೀಚರ್ ರೋಲ್ ಜಾಸ್ತಿ ಆಗಿರ್ತದೆ. ಯಾಕಂದ್ರೆ ಅಲ್ಲಿ ಯಂಗ್ ಲರ್ನರ್ಸ್ ಇರ್ತಾರೆ ಮತ್ತು ವಿದ್ಯಾರ್ಥಿಗಳು, ಸಣ್ಣ ವಿದ್ಯಾರ್ಥಿಗಳು ಅಲ್ಲಿ ಕಲಿತಿರ್ತಾರೆ. ಸೊ ಅಲ್ಲಿ ಆ ಒಂದು ಪ್ರೊಸೀಜರ್ ಅನ್ನ ನಾವೇನಂತ ಕರಿತೀವಿ, ಪೆಡಗಜಿ ಅಂತ ಕರಿತೀವಿ. ಇಲ್ಲಿ ಎಂಡಗಜಿ ಅಂತಂದ್ರೆ, ಇಲ್ಲಿ ಇಟ್ ಈಸ್ ಫಾರ್ ಅಡಲ್ಟ್ ಲರ್ನರ್ಸ್. ಯಾರು ಏನೋ ದೊಡ್ಡವರಾಗಿರ್ತಾರೆ, ಐ ಮೀನ್ ದೇ ಆರ್ ನಾಟ್ ಯಂಗ್ ಸ್ಟೂಡೆಂಟ್. ಅ ಲರ್ನರ್. ಹಾಗಾದ್ರೆ ಏನಿದು? ಅ ಲರ್ನರ್ ಸೆಂಟರ್ಡ್ ಮಾಡೆಲ್ ಡಿಸೈನ್ಡ್ ಫಾರ್ ಅಡಲ್ಟ್ ಎಜುಕೇಶನ್, emphasizing experience-based, self-directed, and goal-oriented learning. ಓಕೆ, ಸೊ ಇಲ್ಲಿ ಏನಾಗ್ತದೆ ಅಂದ್ರೆ, ವಿದ್ಯಾರ್ಥಿಗಳು ಏನ್ ಮಾಡ್ತಿರ್ತಾರೆ, ತಾವು ಏನನ್ನ ಕಲಿಬೇಕು ಅನ್ನುವಂಥದ್ರ ಬಗ್ಗೆ ಆ ವಿದ್ಯಾರ್ಥಿಗಳಿಗೆ ಏನಿರುತ್ತೆ, ಕ್ಲಾರಿಟಿ ಇರ್ತದೆ. ಸೊ ಅಟ್ ದ ಸೇಮ್ ಟೈಮ್ ಇಲ್ಲಿ ಪೆಡಗಜಿಲಿ ಇರೋಲ್ಲ. ಆ ವಿದ್ಯಾರ್ಥಿಗಳು ಏನ್ ಕಲಿಬೇಕು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಯಾವ್ದು ಟೀಚರ್ ಕಲಿಸ್ತಾನೋ ಅದೇ ಒಂದು ಫೈನಲ್ ಅಂತ ಹೇಳಿ ಅವ್ರು ಕಲಿತಿರ್ತಾರೆ. ಬಟ್ ಎಂಡಗಜಿಯಲ್ಲಿ, ಒಂದು ಪ್ರಾಸೆಸ್ ಅಲ್ಲಿ ಏನಿರ್ತದೆ, ಇಲ್ಲಿ ಇಟ್ ಇಸ್ ಅ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್. ಸೊ ಇಲ್ಲಿ ನಾನ್ ಡಿಸೈಡ್ ಮಾಡ್ತೀನಿ, ವಿದ್ಯಾರ್ಥಿ ಏನ್ ಮಾಡ್ತಾನೆ, ಇಲ್ಲಿ ಡಿಸೈಡ್ ಮಾಡ್ತಾನೆ ವಾಟ್ ಟು ಲರ್ನ್, ವಾಟ್ ನಾಟ್ ಟು ಲರ್ನ್. ಸೊ ದ ರೂಲ್ ಆಫ್ ಲರ್ನರ್ ಈಸ್ ವೆರಿ big in this procedure, in this um, model of teaching, that is andragogy. So ಉದಾಹರಣೆ ಏನು, ಟೀಚರ್ ಟ್ರೈನಿಂಗ್ ವರ್ಕ್ಶಾಪ್, ರೈಟ್? ಇಲ್ಲಿ ಟೀಚರಿಗೆ ಟ್ರೈನಿಂಗ್ ಕೊಡುವಂತ ವರ್ಕ್ಶಾಪ್, ರೈಟ್? ಅಲ್ಲಿ ಅವ್ರಿಗೆ ಗೊತ್ತಿದೆ, ಟೀಚರ್ಗಳಿಗೆ ಗೊತ್ತಿದೆ ನಾವು ಏನನ್ನ ಕಲಿತಾ ಇದ್ದೀವಿ, ಯಾತಕ್ಕೆ ಕಲಿತಾ ಇದ್ದೀವಿ, ಮತ್ತೆ ಎಷ್ಟು ಕಲಿಬೇಕು ಅನ್ನುವಂಥದ್ದು ಅದರ ಬಗ್ಗೆ ಐಡಿಯಾ ಅವರಿಗೆ ಇರುವಂಥದ್ದು. ಸೊ ಇವನ್ ಏನಂತ ಕರಿತೀವಿ, ಟೀಚರ್ ಟೀಚಿಂಗ್ ಮಾಡೆಲ್ಸ್ ಅಂತ ಕರಿತೀವಿ, ಪೆಡಗಜಿ, ಆಂಡ್ರಗಜಿ. Now coming to the comparison table. ಇಲ್ಲಿ ಏನ್ comparison between pedagogy and andragogy. Okay, so ಇಲ್ಲಿ aspect, pedagogy and andragogy. Okay, so learner type ಯಾರು ಇಲ್ಲಿ ಪೆಡಗಜಿಯಲ್ಲಿ, ಯಾರು ಲರ್ನರ್ ಟೈಪ್ ಅಂದ್ರೆ ಚಿಲ್ಡ್ರನ್ ಇರ್ತಾರೆ ಇಲ್ಲಿ. ಇಲ್ಲಿ ಚಿಲ್ಡ್ರನ್ ಇರ್ತಾರೆ, ಅವರು ದೇ ಆರ್ ಡಿಪೆಂಡೆಂಟ್ ಆನ್ ಟೀಚರ್. ಹಾಗೆ ಇವರು ಶಿಕ್ಷಕರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇಲ್ಲಿ ಅಡಲ್ಟ್ ಮತ್ತು ಇಂಡಿಪೆಂಡೆಂಟ್. ಸೊ ಇಲ್ಲಿ ಲರ್ನರ್ಸ್ ಯಾರಿರ್ತಾರೆ, ಅಡಲ್ಟ್ ಇರ್ತಾರೆ. ಇವ್ರು ಏನಿರ್ತಾರೆ, ಇವರು ಇಂಡಿಪೆಂಡೆಂಟ್ ಆಗಿರ್ತಾರೆ. ಏನನ್ನ ಕಲಿಬೇಕು, ಏನನ್ನ ಕಲಿಬಾರದು ಅನ್ನೋದು ಗೊತ್ತಿರ್ತದೆ. ನೆಕ್ಸ್ಟ್ ಲರ್ನಿಂಗ್ ಓರಿಯಂಟೇಶನ್ ಏನಿರ್ತದೆ, ಸಬ್ಜೆಕ್ಟ್ ಸೆಂಟರ್ಡ್. ಇಲ್ಲಿ ಸಬ್ಜೆಕ್ಟ್ ಅಲ್ಲಿ ಏನ್ ಕೊಟ್ಟಿರ್ತಾರಲ್ಲ, ಸಿಲೆಬಸ್ ಏನ್ ಕೊಟ್ಟಿರ್ತಾರಲ್ಲ, ಸೊ ಅದನ್ನು ಮಾತ್ರ ಕಲಿಯುವಂತಹ ಒಂದು ಗೋಲ್ ವಿದ್ಯಾರ್ಥಿಗಳು ಇರುವಂತದ್ದು, ಸಣ್ಣ ವಿದ್ಯಾರ್ಥಿಗಳು. ನೆಕ್ಸ್ಟ್ ಇಲ್ಲಿ ಪ್ರಾಬ್ಲಮ್ ಸೆಂಟರ್ಡ್. ಇಲ್ಲಿ ನೋಡಿ, ಇಲ್ಲಿ ಅಡಲ್ಟ್ ಲರ್ನರ್ಸ್ ದೇ ನೋ, ರೈಟ್, ಯಾವ ರೀತಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಹೇಳಿ. ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಬೇಸ್ಡ್ ಲರ್ನಿಂಗ್ ಅಲ್ಲಿ ಇರ್ತದೆ, ರೈಟ್? ರ್ಯಾಂಡಮ್ ಆಗಿ ಏನ್ ಬೇಕಾದ್ರೂ ಕಲಿಯಲ್ಲ ಅವರು. ಸೊ ದೇ ಲರ್ನ್ ಓನ್ಲಿ ದೋಸ್ ಥಿಂಗ್ಸ್ ವಿಚ್ ದೇ ಹ್ಯಾವ್ ಟು ಲರ್ನ್, ದೇ ವಾಂಟ್ ಟು ಲರ್ನ್, ದ ಪ್ರಾಬ್ಲಮ್ಸ್ ದೇ ವಾಂಟ್ ಟು ಸಾಲ್ವ್. ಸೊ ಅಂತಹ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಲಿಕ್ಕೆ, ಆ ಸಿಚುವೇಶನ್ ಗಳನ್ನ ಅನಾಲಿಸಿಸ್ ಮಾಡಲಿಕ್ಕೆ ಅದನ್ನು ಮಾತ್ರ ಕಲಿಯುವಂಥದ್ದು. ಸೊ ಹಾಗಾಗಿ ಇದನ್ನ ನಾವು ಪ್ರಾಬ್ಲಮ್ ಸೆಂಟರ್ಡ್ ಅಂತ ಕರಿತೀವಿ. ಟೀಚರ್ಸ್ ರೋಲ್, ಅಗೇನ್ ಟೀಚರ್ಸ್ ರೋಲ್ ಹೆಂಗಿರ್ತದೆ, ಸೊ ಪೆಡಗಜಿಲಿ ಅಥಾರಿಟಿ, ಇಲ್ಲಿ ಇವರೇ ಎಕ್ಸ್ಪರ್ಟ್ಸ್. ಯಾರು?
ಟೀಚರ್ಸು ಮತ್ತು ಇವರೇ ಅಥಾರಿಯಲ್, ಇವರೇ ಫೈನಲ್ ಇಲ್ಲಿ. ಸೊ ಟೀಚರ್ ರೋಲ್ ಜಾಸ್ತಿ ಇರ್ತದೆ ಇಲ್ಲಿ ಪೆಡಗೋಜಿಯಲ್ಲಿ. ಸೊ ಆಂಡ್ರಗಜಿಯಲ್ಲಿ ಫೆಸಿಲಿಟೇಟರ್ ಅಂಡ್ ಗೈಡ್. ಜಸ್ಟ್ ನಿಮ್ಗೆ ಹೇಳಲಾಗ್ತದೆ ಅಲ್ಲಿ ಏನು ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ಅಂತ ಅಷ್ಟು ಹೇಳ್ತಾರೆ. ಬಟ್ ಬಾಕಿ ಎಲ್ಲ ಮಾಡುವಂಥವನು ವಿದ್ಯಾರ್ಥಿನಿ ಇಲ್ಲಿ ಎಲ್ಲಿ ಆಂಡ್ರಗಜಿಯಲ್ಲಿ, ರೈಟ್. ಇಲ್ಲಿ ಟೀಚರ್ ರೋಲ್ ಅನ್ನು ಜಸ್ಟ್ ಫೆಸಿಲಿಟೇಟ್, ಈ ಗೈಡ್ಸ್, ದಾಟ್ಸ್. ನೆಕ್ಸ್ಟ್ ಮೋಟಿವೇಶನ್. ಸೊ ಇಲ್ಲಿ ಮೋಟಿವೇಶನ್ ಅನ್ನ ಟೀಚರ್ಗಳು ಕ್ರಿಯೇಟ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳಲ್ಲಿ. ನಂತರ ಆಂಡ್ರಗಜಿಯಲ್ಲಿ ಇಂಟರ್ನಲ್ motivation is internal, because the students know, right, what to learn and what not to learn, and why they have to learn these things. Really, internally they are aware of the things they want to do. ಏನನ್ನು ಮಾಡಬೇಕು ಅನ್ನೋದು ಗೊತ್ತಿರೋ ಕಾರಣ ಆ ಮೋಟಿವೇಶನ್ ಮೊದಲೇ ಅವ್ರ ಕಡೆ ಇರುವಂಥದ್ದು. ನಂತರ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಲಿಮಿಟೆಡ್. ಇಲ್ಲಿ ನಮಗೆ ಲಿಮಿಟೆಡ್ ಆಗಿರುವಂತ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆಂಡ್ರಗಜಿಯಲ್ಲಿ ರಿಚ್ ಅಂಡ್ ಡಿವರ್ಸ್, ಇಲ್ಲಿ ನಮಗೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಬಹಳ ಸಿಗುತ್ತೆ. ಪರ್ಪಸ್ ನಾಲೆಜ್ ಅಕ್ವಿಸಿಷನ್, ಇಲ್ಲಿ ಜ್ಞಾನವನ್ನು ತೆಗೆದುಕೊಳ್ಳುವಂತಹ ಒಂದು ಪ್ರಾಸೆಸ್. ಜಸ್ಟ್ ವಿ ಅಕ್ವೈರ್ ನಾಲೆಜ್, ದಟ್ಸ್ ಇಟ್. ಇಲ್ಲಿ ಅಪ್ಲಿಕೇಶನ್ ಅಂಡ್ ಗ್ರೋತ್. ಸೊ ನಾವು ಕಲಿತಿರುವಂತಹ ಒಂದು ನಾಲೆಜ್ ಅನ್ನ ಅಪ್ಲಿಕೇಶನ್ ಮಾಡುವಂತಹ ಅಬಿಲಿಟಿ ಇಲ್ಲಿ ಬರ್ತದೆ ಇಲ್ಲಿ ಆಂಡ್ರಗಜಿಯಲ್ಲಿ. ಯಾಕಂದ್ರೆ ಇಲ್ಲಿ ಅಡಲ್ಟ್ ಲರ್ನರ್ಸ್ ಇರ್ತಾರೆ, ದೇ ಆರ್ ವೆರಿ ಪ್ರಾಬ್ಲಮ್ ಸೆಂಟರ್ಡ್ ಲರ್ನಿಂಗ್ ಅನ್ನ ಮಾಡ್ತಿರ್ತಾರೆ. ಹಾಗಾಗಿ ಇಲ್ಲಿ ಕಲಿತಿರುವಂತ ಜ್ಞಾನವನ್ನ ಅಪ್ಲಿಕೇಶನ್ ಮಾಡುವಂತ ಸ್ಟೇಜು ಇದು ಆಂಡ್ರಗಜಿ ಆಗಿರ್ತದೆ. ರೆಸ್ಪಾನ್ಸಿಬಿಲಿಟಿ, ಟೀಚರ್ ಕಂಟ್ರೋಲ್ಸ್, ಇಲ್ಲಿ ಟೀಚರ್ ಡೈರೆಕ್ಟ್ಸ್. ಸೊ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಹೆಂಗೆ, ಟೀಚರ್ ಎಲ್ಲವನ್ನ ಕಂಟ್ರೋಲ್ ಮಾಡ್ತಾನೆ ಇಲ್ಲಿ. ಬಟ್ ಅದೇ ರೀತಿ ಇಲ್ಲಿ ಆಂಡ್ರಗಜಿಯಲ್ಲಿ ಟೀಚರ್ ಏನ್ ಮಾಡ್ತಾನೆ, ಜಸ್ಟ್ ಹಿ ಡೈರೆಕ್ಟ್ಸ್ ಸ್ಟೂಡೆಂಟ್ಸ್. ಅವ್ರಿಗೆ ಹೇಳ್ತಾನೆ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಹೇಳಿ. ಬಟ್ ಮಾಡೋರೆಲ್ಲ ವಿದ್ಯಾರ್ಥಿಗಳೇ ಇಲ್ಲಿ. ಸೊ this is the comparison table of pedagogy and andragogy.